ಈ ತರ ಯುನಿಕ್ ಸ್ಟೈಲ್ ಕರ್ಬೂಜ ಹಣ್ಣಿನ ಶರ್ಬತ್ ಅಥವಾ ಜ್ಯೂಸ್ ನ ಮಾಡಿ ಕುಡಿದ್ ನೋಡಿ ಮನೇಲಿ ಎಲ್ಲಾರ್ಗೂ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಕುಡಿಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲೂ ನೀವು ನಂಬೋದಿಲ್ಲ, ಸೂಪರ್ ಟೇಸ್ಟ್ ಅಂಡ್ ಸೂಪರ್ ಹೆಲ್ತ್ ಬೆನಿಫಿಟ್ ಹೊಂದಿದ ಈ ಜ್ಯೂಸ್ ನ ಒಂದು ವಿಭಿನ್ನ ವಿಧಾನದಲ್ಲಿ ಶರೀರವನ್ನು ತಂಪಾಗಿಸುವ ಕೆಲವೊಂದು ಆಯುರ್ವೇದ ಇಂಗ್ರೀಡಿಯೆಂಟ್ ಸೇರಿಸ್ಕೊಂಡು ಅದ್ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದ್ಲಿಗೆ ನಾನು ಒಂದು ಫ್ರೆಶ್ ಕರ್ಬೂಜ ಹಣ್ಣನ್ನ ತೆಗೆದುಕೊಂಡಿದ್ದೀನಿ. ಅದನ್ನ ಎರಡು ಭಾಗವಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಇರೋ ಬೀಜಗಳನ್ನೆಲ್ಲ ತೆಗೆದುಕೊಳ್ತೀನಿ. ನೀವು ಕಾಣ್ಬೋದು ಹಣ್ಣು ತುಂಬಾ ಚೆನ್ನಾಗಿದೆ ಮತ್ತು ಕಲರ್ ಕೂಡ ಚೆನ್ನಾಗಿದೆ. ಇದೇ ತರ ಎಲ್ಲಾ ಬೀಜಗಳನ್ನು ತೆಗೆದುಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೊಂತೀನಿ. ನಂತರ ಒಂದು ಬೌಲ್ಗೆ ಇದ್ರಲ್ಲಿರೋ ಪಲ್ಪ್ನ ನಿಧಾನವಾಗಿ ಸ್ಪೂನ್ ನಿಂದ ತೆಗೆದುಕೊಳ್ತೀನಿ. ಅದರಂತೆ ಇನ್ನೊಂದು ಹಣ್ಣಿನ ಭಾಗದ ಪಲ್ಪ್ನು ಕೂಡ ತೆಗೆದುಕೊಳ್ತೀನಿ. ಆಕ್ಚುಲಿ ಈ ಕರ್ಬೂಜ ಹಣ್ಣಿನಲ್ಲಿ ವಾತ ಮತ್ತು ಪಿತ್ತ ನಿವಾರಿಸುವ ಗುಣವನ್ನು ಈ ಹಣ್ಣು ಹೊಂದಿದೆ. ಮೂತ್ರವನ್ನು ಹೆಚ್ಚಿಸಿ ಕಿಡ್ನಿ ಸ್ಟೋನ್ ಕೂಡ ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದೆ. ಮತ್ತು ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಫೋಲಿಕ್ ಆಸಿಡ್, ಪೊಟ್ಯಾಷಿಯಂ, ಫೈಬರ್ ಈ ತರ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹೇರಳವಾಗಿ ಇದೆಲ್ಲ ಇರೋದ್ರಿಂದ ನಮ್ಮ ಡೈಜೆಷನ್ ಕ್ರಿಯೆ ಕೂಡ ಚೆನ್ನಾಗಿರುತ್ತದೆ. ಇಮ್ಯುನಿಟಿ ಬೂಸ್ಟ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತದೆ. ಹಾರ್ಟ್, ಕಣ್ಣು, ಚರ್ಮವನ್ನು ಕೂಡ ಆರೋಗ್ಯವಾಗಿಡುವುದಲ್ಲದೆ ಡಯಾಬಿಟಿಕ್ ಪೇಷಂಟ್ ಗಳಿಗೂ ಕೂಡ ಲಾಭದಾಯಕ. ವೆಯ್ಟ್ ಲಾಸ್ ನಲ್ಲಿ ಇದು ಎತ್ತಿದ ಕೈ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನಾನು ಅರ್ಧ ಪಲ್ಪ್ ನ ಈ ಹಣ್ಣಿನ ಬೌಲ್ ಒಳಗಡೆ ತೆಗೆದು ಎತ್ತಿಟ್ಕೊಳ್ತೀನಿ. ಶರ್ಬತ್ ರೆಡಿ ಆದ್ಮೇಲೆ ಇದನ್ನ ಯೂಸ್ ಮಾಡ್ಕೊಳ್ತೀನಿ. ನಂತರ ಉಳಿದ ಈ ಎಲ್ಲಾ ಹಣ್ಣಿನ ಪಲ್ಪ್ ಅನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಕೊಳ್ತೀನಿ. ನೋಡಿ ಇವಾಗ ಇದು ಪೇಸ್ಟ್ ಆಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಆಯ್ತು. ಇದನ್ನ ಎತ್ತಿಟ್ಕೊತೀನಿ. ನಾನು ಇಲ್ಲಿ ಸಬ್ಜಾ ಬೀಜನ ಯೂಸ್ ಮಾಡ್ತಾ ಇದ್ದೀನಿ. ಈಗ 3 ಟೀ ಸ್ಪೂನ್ ಸಬ್ಜಾ ಬೀಜ ಹಾಕೊಂಡು ನೀರಲ್ಲಿ ನೆನೆಸಿಟ್ಕೊಂಡು ನಾನು ಜ್ಯೂಸ್ಗೆ ಯೂಸ್ ಮಾಡ್ಕೊಳ್ತೀನಿ. ನಂತರ ಎತ್ತಿಟ್ಟ ಈ ಹಣ್ಣಿನ ಬೌಲ್ ನ ತಗೊಂಡು ಇದ್ರಲ್ಲಿರೋ ಈ ಎಲ್ಲಾ ಪಲ್ಪ್ ನ ಚಿಕ್ಕ ಚಿಕ್ಕ ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ತೀನಿ. ಈ ತರ ಎಲ್ಲಾ ಪಲ್ಪ್ನು ಕೂಡ ಕಟ್ ಮಾಡ್ಕೊಂಡು ನಾನು ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ನಂತರ ನಾನು ಒಂದು ಚಿಕ್ಕ ಬೌಲ್ ಸಾಬುದಾನ ಅಂದ್ರೆ ಸಬ್ಬಕ್ಕಿಯನ್ನ 4 ಅವರು ನೆನೆಸಿ ಇಟ್ಕೊಂಡಿದ್ದೀನಿ. ತದನಂತರ ಒಂದು ಅಗಲವಾದ ಪ್ಯಾನ್ ನ ತಗೊಳ್ತೀನಿ. ಅದರಲ್ಲಿ ಈ ತರ ಒಂದು ಸ್ಟ್ಯಾಂಡ್ ನ ಇಟ್ಕೊಂಡು ಒಂದು ಗ್ಲಾಸ್ ನೀರ್ನು ಕೂಡ ಹಾಕೊಳ್ತೀನಿ. ನೆಕ್ಸ್ಟ್ ನಾನು ಈ ಸ್ಟ್ಯಾಂಡ್ ಮೇಲೆ ಒಂದು ಪ್ಲೇಟ್ ನ ಇಟ್ಕೊಳ್ತೀನಿ. ಅದ್ರ ಮೇಲೆ ಈ ನೆನೆಸಿದ ಸಬ್ಬಕ್ಕಿನ ಹಾಕೊಂಡು ಈ ತರ ಹರಡ್ಕೊಳ್ತೀನಿ. ನಾನಿಲ್ಲಿ ಚಿಕ್ಕದಾದ ಒಂದು ಪ್ಲೇಟ್ ನ ಇಟ್ಕೊಂಡು 2 ಸರಿ ಈ ತರ ಸಾಬುದಾನನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ದೊಡ್ಡ ಪಾತ್ರೆಯನ್ನು ಮತ್ತು ಒಂದು ದೊಡ್ಡ ತಟ್ಟೆಯನ್ನು ಇಟ್ಟು ಎಲ್ಲಾ ಸಬ್ಬಕ್ಕಿಯನ್ನು ಹಾಕಿ ಈ ತರ ಸ್ಪ್ರೆಡ್ ಮಾಡ್ಕೊಂಡು ಒಂದೇ ಸರಿ ಸ್ಟೀಮ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಚಿಕ್ಕ ಪ್ಲೇಟ್ ಅಲ್ಲಿ ಹಾಕೊಂಡು 2 ಸರಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಲೆ ಮೇಲೆ ಇಟ್ಟು 2 ರಿಂದ 3 ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೊಳ್ತೀನಿ. 2 ರಿಂದ 3 ನಿಮಿಷ ಆದ್ಮೇಲೆ ಲಿಡ್ ಓಪನ್ ಮಾಡ್ಕೊಳ್ತೀನಿ. ನೀವಿಲ್ಲಿ ನೋಡ್ಬೋದು ನಮ್ ಸಬ್ಬಕ್ಕಿ ಎಲ್ಲ ಜೆಲ್ಲಿ ಬಾಲ್ಸ್ ತರ ಆಗಿದೆ. ನೆಕ್ಸ್ಟ್ ನಾನು ಇದನ್ನ ಒಂದು ಪ್ಯಾನ್ ನಲ್ಲಿ ರೂಮ್ ಟೆಂಪರೇಚರ್ ನೀರ್ ಹಾಕೊಂಡು ಈ ಸಬ್ಬಕ್ಕಿ ಪ್ಲೇಟ್ ನ ನೀರೊಳಗಡೆ ಹಾಕೋತೀನಿ. ನೀವು ಕಾಣ್ಬೋದು ಸಬ್ಬಕ್ಕಿ ಜೆಲ್ಲಿ ಎಲ್ಲ ಬಿಡಿ ಬಿಡಿ ಆಗಿವೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ನೀವು ಡೈರೆಕ್ಟ್ ಆಗಿ ಕುದಿಸ್ಕೊಂಡ್ರೆ ಈ ಎಲ್ಲಾ ಸಬ್ಬಕ್ಕಿ ಅಂಟ್ಕೊಂಡು ಉಂಡೆ ಉಂಡೆ ತರ ಆಗುತ್ತೆ. ಸೊ ಈ ತರ ಮಾಡೋದ್ರಿಂದ ಸ್ಟಾರ್ಚ್ ಎಲ್ಲ ಹೋಗಿ ಜೆಲ್ಲಿ ತರ ಬರುತ್ತೆ. ಶರ್ಬತ್ತು ಕುಡಿತಾ ಇದ್ರೆ ಒಂದೊಂದು ಸಪ್ರೇಟ್ ಆಗಿ ಬಾಯಿಗೆ ಸಿಗ್ತಾ ಇದ್ರೆ ಆಹಾ. ಸಬ್ಬಕ್ಕಿ ಬಗ್ಗೆ ಹೇಳೋದಾದ್ರೆ ಎನರ್ಜಿ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಉಪವಾಸಗಳಲ್ಲಿ ಇದನ್ನ ಜಾಸ್ತಿ ಬಳಸ್ತಾರೆ. ಯಾಕೆಂದ್ರೆ ಇದರಲ್ಲಿ ಸಾಕಷ್ಟು ಎನರ್ಜಿ ಇರೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಕೂಡ ಆಗುತ್ತೆ. ನಾನಿಲ್ಲಿ 2 ಸರಿ ಸ್ಟೀಮ್ ಮಾಡಿರ್ತಕ್ಕಂಥ ಸಬ್ಬಕ್ಕಿನೂ ಕೂಡ ಜರಡಿಗೆ ಹಾಕೊಂಡು ಸೋಸ್ಕೊಂಡು ನೀಟಾಗಿ ನೀರಲ್ಲಿ ಕ್ಲೀನ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ನೀವು ನೋಡ್ತಾ ಇರ್ಬೋದು ಸಬ್ಬಕ್ಕಿ ಎಷ್ಟು ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಜಲ್ಲಿಯಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ ಅರ್ಧ ಲೀಟರ್ ಹಾಲ್ನ ಹಾಕೊಳ್ತೀನಿ. ಲೋ ಫ್ಲೇಮ್ ನಲ್ಲಿ ಒಂದು 5 ರಿಂದ 8 ನಿಮಿಷ ಕುದಿಸ್ಕೊಳ್ತೀನಿ. ಅದಕ್ಕಿಂತ ಮೊದಲು ಒಂದು ಬೌಲ್ ನಲ್ಲಿ 2 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್ ನ ಹಾಕೊಂಡು ಸ್ವಲ್ಪ ಹಾಲ್ನ ಹಾಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೋತೀನಿ. ಈಗ ಒಲೆ ಮೇಲೆ ಹಾಲು ಕಾಯ್ತಾ ಇದೆ. ಇವಾಗ ಇದೇ ತರ ಈಗ ಮಿಕ್ಸ್ ಮಾಡ್ಕೊಂಡು ನಾನು ಅವಾಗೆ ಮಿಕ್ಸ್ ಮಾಡಿಟ್ಟಿದ್ದ ಕಸ್ಟರ್ಡ್ ಪೌಡರ್ ಮಿಕ್ಸ್ ಅನ್ನು ಕೂಡ ಹಾಕೊಂಡು ಕೈ ಆಡಿಸ್ತಾ ಆಡಿಸ್ತಾ ಈ ತರ ಮಿಕ್ಸ್ ಮಾಡ್ಕೊಳ್ತೀನಿ. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಹಾಲು ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಲು ಗಟ್ಟಿ ಆಗ್ತಾ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು. ಈ ಸಮಯದಲ್ಲಿ ಅರ್ಧ ಕಪ್ ಕಲ್ ಸಕ್ಕರೆನೂ ಕೂಡ ನಾನು ಸೇರಿಸ್ಕೊಳ್ತೀನಿ. ಬೆಲ್ಲನೂ ಕೂಡ ಸೇರಿಸ್ಕೋಬಹುದು. ಬೆಲ್ಲ ಸೇರಿಸೋದ್ರಿಂದ ಟೇಸ್ಟ್ ಬೇರೆ ಆಗುತ್ತೆ ಮತ್ತು ಕಲರ್ ಕೂಡ ಬೇರೆ ಆಗುತ್ತೆ. ಅದರ ಬದಲಿಗೆ ಆರೋಗ್ಯಕರ ಈ ಕಲ್ಲು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಬೇಸಿಗೆಯಲ್ಲಿ ಶರೀರಕ್ಕೆ ತಂಪು ಮತ್ತು ಕೆಮ್ಮು ಗಂಟಲು ನೋವಿಗೆ ರಾಮಬಾಣ ಈ ಕಲ್ಲು ಸಕ್ಕರೆ. ನೀವು ನೋಡ್ತಾ ಇರ್ಬೋದು ಹಾಲು ತಿಕ್ಕಾಗಿದೆ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡು ಇದನ್ನ ಎತ್ತಿಟ್ಕೋತೀನಿ. ಒಂದು ಸ್ಟೀಲ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅರ್ಧ ಗಂಟೆ ತಣ್ಣಗಾಗೋಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಅರ್ಧ ಗಂಟೆ ಫ್ರೀಜರ್ ನಲ್ಲಿ ಇಟ್ಕೊಂಡು ತೆಗೆದುಕೊಳ್ತೀನಿ. ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋ ಕರ್ಬೂಜ ಜ್ಯೂಸ್ ನ ಆಡ್ ಮಾಡ್ಕೊಳ್ತೀನಿ. ಈ ಹಂತದಲ್ಲಿ ನೆನೆಸಿ ಇಟ್ಟ ಸಬ್ಜಾ ಬೀಜಗಳನ್ನು ಕೂಡ ಹಾಕೊಳ್ತೀನಿ.
ನಂತರ ನಾವೇನು ಕರ್ಬೂಜ ಹಣ್ಣಿನ ಕ್ಯೂಬ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಹಾಗೇನೆ ಸ್ಟೀಮ್ ಮಾಡಿಟ್ಕೊಂಡ ಸಬ್ಬಕ್ಕಿನೂ ಸಹಿತ ಇದಕ್ಕೆ ಸೇರಿಸ್ಕೋತೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಫೈನಲ್ ಆಗಿ ಒಂದು 5ರಿಂದ 6 ಐಸ್ ಕ್ಯೂಬ್ನ ಹಾಕೊಳ್ತೀನಿ. ಯಾಕೆ ಅಂದ್ರೆ ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲಿದ್ದ ಹಾಲು ರೂಮ್ ಟೆಂಪ್ರೇಚರ್ಗೆ ಟರ್ನ್ ಆಗದಿರಲಿ ಅಂತ ಸೇರಿಸ್ಕೊಳ್ತಿದ್ದೀನಿ. ಐಸ್ ಕ್ಯೂಬ್ ಹಾಕಿದ ನಂತರ ಈ ಶರ್ಬತ್ತಿನ ಬಣ್ಣ ಸ್ವಲ್ಪ ಚೇಂಜ್ ಆಗ್ಬೋದು, ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವು ನೋಡ್ಬೋದು ಈ ಶರ್ಬತ್ನಲ್ಲಿ ಸ್ಟ್ರಕ್ಚರು, ಕಲರು, ಸ್ವಾದ ಸೂಪರ್ ಆಗಿದೆ. ಒಂದ್ಸರ್ತಿ ನೀವು ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಯೂನಿಕ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.